ನಮ್ಮ ಇಂಟೆನ್ಷನ್ ಇರೋದು ರೈತರಿಗೆ ಹೆಲ್ಪ್ ಆಗಲಿ ಅಂತ ಮೋಟಾರ್ ತೋರಿಸ್ತೀನಿ. ಇಂಜಿನ್ ಬೇಸ್ಡ್ ವೆಹಿಕಲ್ಸ್ ನಾವು ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಮಾಡ್ಕೊಡ್ತೀವಿ. ಫ್ರೀ ಎನರ್ಜಿ ಅಂದ್ರೆ ನಿಮಗೆ ಗಾಡಿ ರನ್ನಿಂಗ್ ಅಲ್ಲೇ ಇನ್ನೊಂದು ಬ್ಯಾಟ್ರಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಅದರ ಪ್ರಾಜೆಕ್ಟ್ಸ್ ಏನಾರು ಇತ್ತು, ಸ್ಟೂಡೆಂಟ್ಸ್ ಬೇಕಾಗಿರೋದು, ಲೆಕ್ಚರ್ಸ್ ಬೇಕಾಗಿರುತ್ತೆ, ಒಂದು ಕಾಲೇಜಲ್ಲಿ ಮಾಡ್ಕೊಡ್ತೀವಿ. ತುಂಬಾ ಖುಷಿ ಆಗುತ್ತೆ ಆ ಲೈಕ್ಸ್ ಮತ್ತೆ ವ್ಯೂಸ್ ನ ನೋಡಿದ್ರೆ. ಎಲ್ಲರಿಗೂ ನಮಸ್ಕಾರ, ಸ್ಕೈವೇ ಕನ್ನಡ ಚಾನಲ್ಗೆ ಸುಸ್ವಾಗತ ಗೆಳೆಯರೆ. ಇವತ್ತು ನಾವು ಎಲೆಕ್ಟ್ರಿಕ್ ಜೀಪ್ ಅನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ನಿಮ್ಮ ಮುಂದೆ ತಗೊಂಬಂದಿದ್ದೀವಿ. ಸುಮಾರಷ್ಟು ಶಾರ್ಟ್ಸ್ ಮತ್ತೆ ಕ್ರಿಯೇಟಿವ್ಸ್ ಪ್ರಾಜೆಕ್ಟ್ಸ್ಗಳನ್ನ ನಾವು ಆಲ್ರೆಡಿ ಬಿಟ್ಟಿದ್ದೀವಿ, ನೀವು ಆಲ್ರೆಡಿ ನೋಡಿದ್ದೀರಾ. ತುಂಬ ಖುಷಿಯಾಗುತ್ತೆ ಆ ಲೈಕ್ಸ್ ಮತ್ತು ವ್ಯೂಸ್ನ ನೋಡಿದ್ರೆ. ಇನ್ನು ಮುಂದಕ್ಕೆ ನಮಗೆ ಪ್ರೋತ್ಸಾಹ ನೀಡಿ, ಇನ್ನೂ ಹುರಿದುಂಬಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಇನ್ನೂ ಹೆಚ್ಚು ಪ್ರಾಜೆಕ್ಟ್ಸ್ಗಳನ್ನ ಮಾಡ್ಕೊಳ್ಳೋಕ್ಕೆ ನೆರವಾಗ್ತೀರಾ ಅನ್ನೋ ನಂಬಿಕೆ ಮೇಲೆ ಈ ಜೀಪ್ನ ತಗೊಂಡು ಬಂದಿದ್ದೀನಿ ಗೆಳೆಯರೆ. ಈ ಜೀಪ್ ಮಾಡಿರೋ ಉದ್ದೇಶ, ನಮ್ಮ 6 ಜನ ಗ್ರೂಪ್ ಸ್ನೇಹಿತರೆ, ಆ 6 ಜನ ಗ್ರೂಪಿಂದ ಈ ಜೀಪ್ ಬಂದಿದೆ ಹೊರಗಡೆ. ದಿಸ್ ಇಸ್ ಕಾಲ್ಡ್ ಔಟ್ಪುಟ್. ಈ ಜೀಪ್ ನಿಮ್ಮ ಮುಂದೆ ಇದೆಯಲ್ಲ, ಈ ಜೀಪ್ ಈಗ ನೋಡೋಕ್ಕೆ ಹೇಗಿದೆ ಅದೇ ರೀತಿ ಇರಲ್ಲ ಗಾಯ್ಸ್. ಮಾಡಿಫೈ ಆಗಿ ನಿಮ್ಮ ಕಣ್ಮುಂದೆ ಬರುತ್ತೆ. ಹಾಗೆ ತುಂಬಾ ಫಾಸ್ಟಾಗಿ ಹೋಗುವಂಥ ಎಲೆಕ್ಟ್ರಿಕ್ ಜೀಪ್. ಇಂಜಿನ್ ಬೇಸ್ಡ್ ವೆಹಿಕಲ್ಸ್ ನಾವು ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಮಾಡ್ಕೊಡ್ತೀವಿ. ಇದೇ ರೀತಿ ಕಮೆಂಟ್ಸ್ ಹಾಗೂ DM ಹಾಗೂ ಶೇರ್ ಮಾಡ್ತಾಯಿರಿ ನಮ್ಮ ಯೂಟ್ಯೂಬ್ ಚಾನಲ್ನ ಸ್ಕೈವೇ ಕನ್ನಡ. ಗೆಳೆಯರೆ, ಈ ಜೀಪ್ನ ಈಗ ಎಕ್ಸ್ಪ್ಲೈನ್ ಮಾಡಲು ನಮ್ಮ ಈ ಜೀಪಿನ ಒಂದು ಮುಖ್ಯ ಓನರ್ ಆದಂತಹ ಜೀವನ್ KS ಅವರು ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಕೊಂಡು ಅವ್ರನ್ನ ಕರ್ಸೋಣ. ಬನ್ನಿ ಗಾಯ್ಸ್, ಅವನ್ನ ಎಕ್ಸ್ಪ್ಲೈನ್ ಮಾಡ್ತೇನೆ ಈ ಜೀಪ್. ಫ್ರೆಂಡ್ಸ್, ಇಷ್ಟೋ ತನಕ ಹೇಳ್ದಂಗೆ ಇದ್ರ ಪಾರ್ಟ್ಸ್ ಏನೇನು ಯೂಸ್ ಮಾಡಿದ್ದೀವಿ ಅಂದರೆ ಮೇಯ್ನು ಬೇಕಿರೋದು ಇದು ಮೋಟರು ಮತ್ತು ಅದಕ್ಕೆ ಸೂಟಬಲ್ ಆದಂಥ ಕಂಟ್ರೋಲರ್ ಏನು ಕೆಲಸ ಮಾಡುತ್ತೆ ಅಂದರೆ ನಮ್ಮ ಬ್ರೈನ್ ಥರ ಕೆಲಸ ಮಾಡುತ್ತೆ. ಬಟ್ ಇದಕ್ಕೆ ಯೂಸ್ ಮಾಡಿರೋ ಮೋಟರ್ ಬಂದು BLDC ಮೋಟರ್, 60 ವೋಲ್ಟ್ 2000 ವ್ಯಾಟ್ ಮೋಟರು. ಇದು ಬ್ಯಾಟ್ರಿ ಬಂದು 60 ವೋಲ್ಟು 50 AH ಯೂಸ್ ಮಾಡಿದ್ದೀವಿ. 50 AHಗೆ ಇದು ಒಂದು ನಮಗೆ ಮ್ಯಾಕ್ಸಿಮಮ್ ಅಂದರೆ 60ಇಂದ 65 ಮೈಲೇಜ್ ಕೊಡ್ತಿದೆ. ಮತ್ತು ಇದಕ್ಕೆ 12 ವೋಲ್ಟ್ DC ಕನ್ವರ್ಟರಿಂದ ಹಿಡಿದು ಫುಲ್ಲು ಲೈಟಿಂಗ್ಸು, ಆರನ್ನು ಪ್ರತಿಯೊಂದಕ್ಕೂ 12 ವೋಲ್ಟ್ ತಗೊಂಡಿದ್ದೀವಿ. ಇದು ಗಾಡಿ ಮೇಯ್ನ್ ರನ್ ಆಗಕ್ಕೆ ಬೇಕಿರೋದು 60 ವೋಲ್ಟ್. ಮೋಟಾರು ಮಾತ್ರ ಡಿಫ್ರೆನ್ಷಿಯಲ್ ಯೂಸ್ ಮಾಡಿರೋದು 42 ಇಂಚಸ್ಸು. ಅದು ತೋರಿಸ್ತೀನಿ ಬನ್ನಿ. ಮೋಟಾರ್ ಬಂದು ಡಿಫ್ರೆನ್ಷಿಯಲ್ ಹಾಕಿದ್ದು ನಿಮಗೆ ಶಾಫ್ಟ್ ಡ್ರೈವ್ ಬರುತ್ತೆ. ಮೋಟರು 2000 ವ್ಯಾಟು 60 ವೋಲ್ಟು. ಮತ್ತು ಇದ್ರ ಕಂಟ್ರೋಲರ್ ಬಂದು, ಇದಕ್ಕೆ ಯೂಸ್ ಮಾಡಿರೋ ಕಂಟ್ರೋಲರ್ ಬಂದು ಪೀಕ್ ಕರೆಂಟ್ 120 ಆಂಪ್ಸ್ದು 60 ವೋಲ್ಟು ಕಂಟ್ರೋಲರು. ಇದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬೇಕಂದರೆ ಕಂಟ್ರೋಲರು ಮೋಟಾರು ಕನೆಕ್ಟಿಂಗ್ದು ವಯರ್ಸ್ ಎಲ್ಲ ತಿಳಿಸ್ಕೊಡ್ತೀವಿ ನಿಮಗೆ. ಇದು ಹೆಂಗೆ ವರ್ಕ್ ಮಾಡುತ್ತೆ, ಆಲ್ ಸೆನ್ಸರ್ ಹೆಂಗೆ ವರ್ಕ್ ಮಾಡುತ್ತೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಬೇಕಾದ್ರೆ ಸಪ್ರೇಟ್ ವೀಡಿಯೋ ಮಾಡಾಕ್ತೀವಿ. ಇದು ಕಂಟ್ರೋಲರು. ನೆಕ್ಸ್ಟ್ ಬಂದರೆ DC ಕನ್ವರ್ಟ್ರು ಫ್ರಂಟ್ ಸೈಡ್ ಇದೆ. ಇದು DC ಕನ್ವರ್ಟ್ರು 60 ವೋಲ್ಟಿಂದ 12 ವೋಲ್ಟಿಗೆ 20 ಆಂಪ್ಸ್ ಕನ್ವರ್ಟ್ ಮಾಡಿಕೊಡುತ್ತೆ. ಇದು ಪ್ರತಿಯೊಂದಕ್ಕೂ ಲೈಟಿಂಗ್ಸು, ಆರನ್ನು, ಇಂಡಿಕೇಟರ್ಸು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಫ್ರೆಂಡ್ಸ್, ಇದು ಎಲೆಕ್ಟ್ರಾನಿಕ್ ಗೇರ್ ಸಿಸ್ಟಮ್ ಅಂತೂ ಏನೂ ಇಲ್ಲ ಇದಕ್ಕೆ. ಏನೇ ಫಾರ್ವರ್ಡು ರಿವರ್ಸು ಓನ್ಲಿ. ಬಟ್ ಇದು ಫಾರ್ವರ್ಡ್ ರಿವರ್ಸ್ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ಎಲೆಕ್ಟ್ರಾನಿಕ್ ಕಂಟ್ರೋಲರ್ ಒಂಥರ ಬ್ರೈನ್ ಅಂತ ಹೇಳಿದ್ನಲ್ಲ, ಅದು ಸೆನ್ಸ್ ಮಾಡಿ ಮೋಟಾರ್ಗೆ ಫಾರ್ವರ್ಡು ರಿವರ್ಸ್ಗೆ ತಿಳಿಸ್ಕೊಡುತ್ತೆ. ಅದಕ್ಕೆ ಸ್ವಿಚ್ ಅಂದರೆ ಇದೇನೆ. ಇದು ಫಾರ್ವರ್ಡು, ಫುಲ್ ಡೌನ್ ಮಾಡಿದ್ರೆ ರಿವರ್ಸು. ಇದು ಸೆಂಟರ್. ಫ್ರೆಂಡ್ಸ್, ಇದ್ರದ್ದು ಅಪ್ಡೇಟ್ ಏನಂದರೆ, ಅಪ್ಡೇಟ್ ಮಾಡಬೇಕು ಅಂದರೆ ಇದನ್ನು ಮೇಯ್ನು ಇರೋದು, ನಮ್ಮ ಇಂಟೆನ್ಷನ್ ಇರೋದು ರೈತರಿಗೆ ಹೆಲ್ಪ್ ಆಗಲಿ ಅಂತ. ರೈತರಿಗೆ ಏನು ಹೆಲ್ಪ್ ಆಗುತ್ತೆ ಇದರಿಂದ ಅಂದರೆ, ಮೇಯ್ನ್ ಇರೋದು ಹಿಂದ್ಗಡೆ ಲೋಡ್ ಮಾಡ್ಕೋಬೋದು. ಒಂದು 200 ಕಾಯಿ ತನಕನೂ ಲೋಡ್ ಹಾಕೊಬೋದು. ತೋಟಕ್ಕೆ ಆನ್ ರೋಡು ಆಫ್ ರೋಡು ಎರಡಕ್ಕೂ ಸೂಟಬಲ್ ಆಗೋ ಥರನೇ ಗ್ರೌಂಡ್ ಕ್ಲಿಯರೆನ್ಸಾಗಿ ಕೊಟ್ಟಿದ್ದೀವಿ. ಮತ್ತು ಅದರಲ್ಲಿ ಮೇವು ಏರ್ಕೊಬರ್ಬೋದು. ಹಸುಗಳಿದ್ರೆ ನಿಮಗೆ ಎಕ್ಸ್ಟ್ರಾ ಇನ್ನೂ ಬೇಕು ಅಂದರೆ ಹಿಂದ್ಗಡೆ ಟ್ರೈಲರ್ ಅಟ್ಯಾಚ್ಮೆಂಟ್ ಮಾಡ್ಕೋಬೋದು ಚಿಕ್ಕದು, ಅದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು ಇದರಿಂದ ಇನ್ನೊಂದೇನು ಅಂದರೆ, ನೆಕ್ಸ್ಟು ನಾವು ಫ್ರೀ ಎನರ್ಜಿ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ಇದ್ದೀವಿ. ಫ್ರೀ ಎನರ್ಜಿ ಅಂದರೆ ನಿಮಗೆ ಗಾಡಿ ರನ್ನಿಂಗಲ್ಲೇ ಇನ್ನೊಂದು ಬ್ಯಾಟ್ರಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಯಾಕೆಂದರೆ ನಿಮಗೆ ನೆಕ್ಸ್ಟ್ ಚಾರ್ಜ್ ಹಾಕೊಳ್ಳೋ ಅವಶ್ಯಕತೆ ಏನೂ ಇರಲ್ಲ. ಮೇಯ್ನ್ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ನಾವಿರೋ ಹುಡುಗರಲ್ಲಿ ಒಬ್ಬ ಎಲೆಕ್ಟ್ರಿಕಲು ಆ ಥರ ಇದ್ದಾರೆ. ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಒಬ್ಬ ಎಕ್ಸ್ಪ್ಲೈನ್ ಮಾಡ್ತಾನೆ, ದರ್ಶನ್ ಅಂತ. ಎಲ್ಲರಿಗೂ ನಮಸ್ಕಾರ. ನಾವು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ನ ಮಾಡ್ಕೊಡ್ತೀವಿ. ಇನ್ವರ್ಟರ್ಸ್ ಆಗಿರಲಿ, ರೆಕ್ಟಿಫೈರ್ಸ್ ಆಗಿರಲಿ, ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ಸ್ ಆಗಲಿ ಮಾಡ್ಕೊಡ್ತೀವಿ. ಹಾಗೆ ಮತ್ತು ಯಾವ್ದಾದ್ರು ಪ್ರಾಜೆಕ್ಟ್ಸ್ ಏನಾರು ಇತ್ತು, ಸ್ಟೂಡೆಂಟ್ಸಿಗೆ ಬೇಕಾಗಿರೋದು, ಲೆಕ್ಚರ್ಸಿಗೆ ಬೇಕಾಗಿರುತ್ತೆ, ಒಂದೊಂದು ಕಾಲೇಜಲ್ಲಿ ಮಾಡ್ಕೊಡ್ತೀವಿ. ನಿಮ್ಮಿಂದ ನಾವು ಕಲಿತೀವಿ, ನಮ್ಮಿಂದ ನೀವು ಕಲಿತೀರಾ. ಹಂಗೆ ಹೋಗ್ತಾ ಹೋಗ್ತಾ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ದೆನ್ ಅದೇ ಥರ ಪ್ರೋಗ್ರಾಮಿಂಗ್ಸ್ ಆಗಿರಲಿ, ಆರ್ಡಿನೋ ಪ್ರೋಗ್ರಾಮ್ಸ್ ಆಗಿರಲಿ. ಈಗ ಎಲೆಕ್ಟ್ರಿಕ್ ಬೈಕ್ಗಳಲ್ಲಿ ಕಂಟ್ರೋಲ್ ಪ್ರೋಗ್ರಾಮ್ಸ್ ಯಾರು ಇಲ್ಲ ಕರ್ನಾಟಕದಲ್ಲಿ, ಪ್ರೋಗ್ರಾಮ್ಸ್ ಮಾಡ್ಕೊಡ್ತೀವಿ. ಹಂಗೆ ಅದ್ರ ಏನಾರ ಪ್ರಾಬ್ಲಮ್ಸ್ ಇದ್ದರೆ ಅದನ್ನ ಡಿಬಗ್ ಮಾಡಿ ಮತ್ತೆ ರೀವರ್ಕ್ ಮಾಡಿಕೊಡ್ತೀವಿ. ಏನಾರ ಸರ್ಕ್ಯೂಟ್ಸು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಮಗೆ ಕಮೆಂಟ್ ಮಾಡಿ, ಬೇಕಾದ್ರೆ ಅದ್ರ ಬಗ್ಗೆನೂ ವೀಡಿಯೋ ಅಪ್ಲೋಡ್ ಮಾಡ್ತೀವಿ. ಇದೇ ಥರ ನಾಲೆಡ್ಜ್ ಗೈನ್ ಮಾಡ್ಕೊತ ಹೋಗೋಣ. ಫಸ್ಟು ನಮ್ಮ ಕರ್ನಾಟಕದವ್ರಿಗೆ, ನಮ್ಮ ಕನ್ನಡದವ್ರಿಗೆ ಹೆಲ್ಪ್ ಮಾಡ್ತಾ ಹೋಗಿ. ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಂತ ನಮ್ಗೆ ಕೇಳಿದ್ದೀವಿ. ಇದೇ ಥರ ಸಪೋರ್ಟ್ ಮಾಡ್ತಾ ಹೋಗಿ, ವೀಡಿಯೋನೆಲ್ಲ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾರ ಪ್ರಾಬ್ಲಮ್ಸ್ ಇದ್ದರೆ ಅದೇನು ಯಾವುದೇ ರೀತಿ ಇಂಜಿನಿಯರಿಂಗ್ ಆಗಲಿ, ಡಿಪ್ಲೊಮಾ ಆಗಲಿ, ಯಾವುದೇ ಪ್ರಾಜೆಕ್ಟ್ ಇದ್ದರೂ ಎಲೆಕ್ಟ್ರಾನಿಕ್, ಮೆಕ್ಯಾನಿಕಲ್ ಬಗ್ಗೆ
ಎಲ್ಲ ಪ್ರಾಜೆಕ್ಟ್ನು ಮಾಡ್ಕೊಡ್ತೀವಿ. ವಿತ್ ನಿಮಗೆ ಬೇಕಾಗಿದ್ದ ಥರನೇ ಮಾಡಿಫೈ ಮಾಡಿ ಮಾಡ್ಕೊಡ್ತೀವಿ. ಏನೇ ಬೇಕು ಅಂದರೂ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಬಯೋನಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಇದೇ ರೀತಿ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ಸ್, ಎನಿ ಪ್ರಾಜೆಕ್ಟ್ಸ್ ಯಾವುದೇ ರೀತಿ ಇರ್ಬೋದು ಪ್ರಾಜೆಕ್ಟ್ಸ್ಗಳನ್ನ ಇನ್ನು ಈ ಸ್ಕೈವೇ ಕನ್ನಡದಲ್ಲಿ ತರ್ತಾನೆ ಇರ್ತೀವಿ, ನಿಮ್ಮ ಮುಂದೆ ತೋರಿಸ್ತಾನೆ ಇರ್ತೀವಿ. ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಇನ್ಸ್ಟಾ ID ಕೂಡ ಸ್ಕೈವೇ ಕನ್ನಡ, ಅದರಲ್ಲೂ ಕೂಡ ಫಾಲೋ ಆಗಿ. ಯೂಟ್ಯೂಬ್ಗಿಂತ ಮುಂಚೆನೇ ಅಪ್ಡೇಟ್ ಇನ್ಸ್ಟಾಗ್ರಾಮಲ್ಲಿ ಬಂದಿರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಕನ್ನಡಿಗರನ್ನು ಬೆಳೆಸ್ತಿರೋ ಅನ್ನೋ ನಂಬಿಕೆ ಮೇಲೆ ಈ ಸ್ಕೈವೇ ಕನ್ನಡಕ್ಕೆ ಒಂದು ಸುಸ್ವಾಗತನ ಹೇಳ್ತಾ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ನಮ್ಮೂರು ಯಾವುದು, ನಾವು ಯಾಕೆ ಇಲ್ಲಿ ಜೀಪ್ ಮಾಡ್ತಿದ್ದೀವಿ, ಪ್ರತಿಯೊಂದು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಯಾಕೆ ಮಾಡ್ತಿದ್ದೀವಿ, ಏನೇ ಇದ್ದರೂ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ಸಿಗೋಣ. ಸ್ಕೈವೇ ಕನ್ನಡನ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್.